ಹೇಳಿ ಸರ್, ಮನ್ರೇಗಾ ಹೆಸರಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರಿ ಕೇಂದ್ರ ಸರ್ಕಾರದ ವಿರುದ್ಧ. ಇವತ್ತು ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ಸಾಕ್ಷಿ ಆಯಿತು. ಸಚಿವರು, ಶಾಸಕರು ಸೇರಿದಂತೆ ಸಿಎಂ, ಡಿಸಿಎಂ ಅವರು ಕೂಡ ಭಾಗಿಯಾಗಿದ್ರು. ಸರ್ ಹೌದು. ಯಾಕೆ ಅಂತಂದ್ರೆ ಇವತ್ತು ಇಡೀ ಇಂಡಿಯಾದಲ್ಲಿ ಪಾಪ ನಮ್ಮ BJP ಅವ್ರಿಗೆ ಯಾವುದೇ ಒಂದು ಅವ್ರ ಅಭಿವೃದ್ಧಿ ಮಾಡಿ, ಅವ್ರು ಯಾವುದೋ ಒಂದು ಡ್ಯಾಮ್ ಮಾಡೋ, ಒಂದು ಫ್ಲೈಓವರ್ ಮಾಡೋ, ಅಥವಾ ಒಂದು ಯಾವುದೋ ಒಂದು ರೋಡ್ ಮಾಡೋ ಅವರು ಹೆಸರು ತಗೊಳಕ್ ಆಗ್ತಾ ಇಲ್ಲ. ಅವ್ರು ಏನು ಮಾಡಿದಾರೆ, ನಮ್ಮ UPA ಗೌರ್ಮೆಂಟಲ್ಲಿ ಏನು ನಮ್ಮದು ಕಾರ್ಯಕ್ರಮಗಳಿತ್ತಲ್ಲ, ನಮ್ದು ಏನು ಕಾರ್ಯಕ್ರಮಗಳಿತ್ತು ಆ ಕಾರ್ಯಕ್ರಮಗಳನ್ನೆಲ್ಲ ಹೆಸರು ಚೇಂಜ್ ಮಾಡಿ, ಅದಕ್ಕೆ ಇವ್ರು ಬೇಕಾಗಿರೋ ಹೆಸರು RSS ಅವರು ಏನು ಕೊಡ್ತಾರೆ, BJPನ ನಿಯಂತ್ರಣ ಮಾಡ್ತಾ ಇದಾರಲ್ಲ ಅವ್ರೇನು ಕೊಡ್ತಾರೆ, ಆ ಹೆಸರುಗಳನ್ನ ಇರಕ್ಕೆ ಕೊಟ್ಟಿದ್ದಾರೆ. ಮನ್ರೇಗಾ ಅನ್ನೋದೊಂದು ದೊಡ್ಡ ಬಡವರಿಗೆ ವರ್ಷದಲ್ಲಿ ಅವ್ರಿಗೆ ಎಲ್ಲೇ ಕೆಲ್ಸಕ್ಕೆ ಹೋಗದೆ ಇರಲಿ, ಅವ್ರಿಗೊಂದು ಜೀವನಕ್ಕೆ ಆಧಾರ ಆಗ್ತಾ ಇದ್ದಿದ್ದು ಒಂದು ಸ್ಕೀಮು. ಆ ಸ್ಕೀಮ್ನ ಚೇಂಜ್ ಮಾಡಕ್ಕೆ ಹೊರಟಿದಾರಲ್ಲ ಇವರು. ಇಡೀ ದೇಶದ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಇವರು ಹೊಡಿಯಕ್ಕೆ ಹೋಗ್ತಾ ಇದ್ದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ವಲ್ಲ ಸರ್. ಸೊ ಆದ್ರಿಂದ ನಮ್ಮ ಉಗ್ರವಾದ ಹೋರಾಟ ಮಾಡಿದೀವಿ. ಸರ್, ಹೆಸರು ಬದಲಾವಣೆ ಮಾತ್ರ ಆಗಿದೆ, ಆದ್ರೆ ಕಾರ್ಯಕ್ರಮ ಅನುಷ್ಠಾನ ಆಗೋದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ ಸರ್, ಕಾರ್ಯಕ್ರಮ ಕೂಡ ಬದಲಾವಣೆ ಆಗಿದೆ. ನಾನು ಹೇಳೋದು ಹೆಸರು ಬದಲಾವಣೆ, ಕಾರ್ಯಕ್ರಮ ಬದಲಾವಣೆ ಅಂತ ಬರಲ್ಲ ಸರ್. ಒಬ್ಬ ಬಡವನ ಹೊಟ್ಟೆ ತುಂಬಿಸೋದಕ್ಕೆ ನೀವು ಹೆಸರು ಬದಲಾವಣೆ, ಕಾರ್ಯಕ್ರಮ ಬದಲಾವಣೆ ಅಂತ ಯಾಕೆ ಮಾಡ್ತೀರಿ? ಇದನ್ನ ಮುಂದುವರಿಸಬಹುದು. ಅದನ್ನೇ ನೀವು ಏನು ಇವಾಗ ನಿಮ್ಗೆ ಪಾಪ ಅಷ್ಟು ಒಳ್ಳೆತನವಾಗಿ ನೀವೇನೋ ಇರಂಗಿದ್ರೆ ಯಾಕೆ ಬದಲಾವಣೆ ಮಾಡೋಕ್ಕಾಗ್ತಿತ್ತು? ನೋಡಿ ಸರ್, ಒಂದು ವಿಚಾರ ಹೇಳ್ತೀನಿ ಕೇಳಿ ಸರ್. ಇವರು ಇವತ್ತು ಇಡೀ ರೋಡ್ಗಳ ಹೆಸರನ್ನ ಚೇಂಜ್ ಮಾಡಿದ್ರು, ಡ್ಯಾಮ್ ಹೆಸರು ಚೇಂಜ್ ಮಾಡಿದ್ರು, ಬೇರೆ ಕಾರ್ಯಕ್ರಮಗಳನ್ನ ನಮ್ಮ UPA ಗೌರ್ಮೆಂಟ್ ಕಾರ್ಯಕ್ರಮಗಳ ಹೆಸರು ಚೇಂಜ್ ಮಾಡಿದ್ರು. ಆದರೆ ಅವ್ರ ಜೀವನ ಇರೋ ತನಕ ಅವ್ರೊಂದು ಅರ್ಥ ಮಾಡ್ಕೊಬೇಕು, ಇಡೀ BJP ಅವರು, RSS ಅವರು ಯಾವುದೇ ಕಾರಣಕ್ಕೂ ಭೂಮಿ ಆಕಾಶ ಇರೋ ತನಕ ಗಾಂಧೀಜಿಯವ್ರ ಹೆಸರನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ಗಾಂಧೀಜಿಯವ್ರನ್ನ ದೇಶದಲ್ಲಿ ಗಾಂಧೀಜಿಯವ್ರನ್ನ ಮರೆಸೋದಕ್ಕೆ ಅವ್ರ ಕೈಲಿ ಆಗಲ್ಲ. ನರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದು ನೆಕ್ಸ್ಟ್ ಚುನಾವಣೆಗೆ ಇಂಪ್ಯಾಕ್ಟ್ ಆಗುತ್ತೆ, ಕಾಂಗ್ರೆಸ್ ಅವರು ಹೆದರ್ತಾ ಇದಾರ ಅನ್ನುವಂಥದ್ದು. ನೋಡಿ ಸರ್, ಒಂದ್ ವಿಚಾರ ಹೇಳ್ತೀವಿ ಕೇಳಿ. ಅವರು ಶ್ರೀರಾಮನ್ ಹೆಸರು ಇಟ್ಕೊಂಡು ರಾಜಕೀಯ ಮಾಡಿದ್ರು BJP ಅವರು. ಅಯೋಧ್ಯೆ ಹೆಸರು ಇಟ್ಕೊಂಡು ರಾಜಕೀಯ ಮಾಡಿದ್ರು. ಅಯೋಧ್ಯೆ ಹೆಸರು ಇಟ್ಕೊಂಡು ಇಡೀ ದೇಶದಲ್ಲಿ ರಾಜಕೀಯ ಮಾಡಿ ಅವರು ರಥಯಾತ್ರೆ ಮಾಡಿ ಇಡೀ ದೇಶದ ಜನತೆನ ಇಲ್ದೇ ಇರೋದನ್ನೆಲ್ಲ ಅಭಿವೃದ್ಧಿ ಬೇಡ, ಏನ್ ಹಿಂದೂಸ್ಲಂ ಬೇಕು, ಈ ತರ ಎಲ್ಲ ಭಾವನಾತ್ಮಕವಾಗಿ ಅವ್ರನ್ನ ಹೊಡಿಯಕ್ ನೋಡಿದ್ರು. ಆದ್ರೆ ಅವರು ಶ್ರೀರಾಮ ಅಯೋಧ್ಯೆನೂ ಮಾಡಿದ್ರು. ಆದ್ರೆ ಅವ್ರಿಗೆ ಇವತ್ತು ಇಡೀ ಅದೇ ಅಯೋಧ್ಯೆಯಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ಇಡೀ ಅಯೋಧ್ಯೆಯಲ್ಲಿ ಅವ್ರು ಸೋತಿದ್ದಾರೆ. BJP ಅವರು ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರು ಏನು ರಾಜಕೀಯ ಮಾಡಿದ್ರು, ಆ ಅಯೋಧ್ಯೆಯಲ್ಲಿ ಅವ್ರು ಸೋತಿದ್ದಾರೆ. ಇವತ್ತು ಗಾಂಧೀಜಿಯವರ ಹೆಸರಲ್ಲಿ ಅವ್ರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಇಡೀ ದೇಶದ ಜನ BJP ಅವ್ರನ್ನ ನಿರ್ನಾಮ ಮಾಡ್ತಾರೆ. ಓಕೆ, ಈಗ BJP ಅವರು ಇವತ್ತು ಪ್ರತಿಭಟನೆ ಮಾಡಿದ್ರು, ಏನೋ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಏನು ರಾಜ್ಯಪಾಲರಿಗೆ ಅಗೌರವ ತಂದ್ರು ಕಾಂಗ್ರೆಸ್ನವರು ಅನ್ನುವಂಥದ್ದು ಬಲವಾದಂತಹ ಆರೋಪ. ನೋಡಿ ಸರ್, ಅವರು ಅಶೋಕ್ ಯಾರು ವಿರೋಧ ಪಕ್ಷದ ನಾಯಕರು ಮತ್ತೆ BJP ಯಾರು ರಾಜ್ಯಾಧ್ಯಕ್ಷ ಇದಾರಲ್ಲ, ಅವ್ರು ಫಸ್ಟ್ ಅವ್ರ ತಂದೆಯವರು ಇದ್ದಾಗ ಅವ್ರು ಏನೇನ್ ಮಾಡಿದ್ರು ಅಂತ ತಗೊಬೇಕು ಸರ್. ನೋಡಿ ಸರ್, ಎರಡು ವಿಚಾರ ಇದೆ. ಒಂದು, ಅಶೋಕ್ ಇಸ್ ಎ ಬಿಗ್ ಕಲ್ಪ್ರೇಟ್, ಆಯ್ತಾ? ಅವರು ಯಾವುದೇ ಕಾರಣಕ್ಕೂ ಅವ್ರದ್ದು ಏನೇನು ಹಗರಣಗಳಿದೆ ಎಲ್ಲ ಗೊತ್ತಿದೆ. ಅವ್ರು ಇದ್ದಾಗ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿದೆ. ಎರಡನೇದು, ಅವರು ಅಶೋಕ್ ಅವ್ರ ವಿರೋಧ ಪಕ್ಷದ ನಾಯಕ ಆಗಿ ಅವ್ರದ್ದು ಕೆಪಾಸಿಟಿ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ಏನೋ ಸುಮ್ಮನೆ ಕುತ್ಕೊಂಡಿದ್ದಾರೆ ಅಲ್ಲಿ. ಆಮೇಲೆ ಸರ್, ಇವತ್ತು ರಾಜ್ಯಾಧ್ಯಕ್ಷ ಯಾರಾಗಿದಾರಲ್ಲ ವಿಜೇಂದ್ರ ಅವರು, ಚೆಕ್ ಮೂಲಕ ಲಂಚ ತಗೊಂಡು ಲಂಚ ತಗೊಂಡ್ರು. ಅವ್ರ ತಂದೆಯವ್ರನ್ನ ಜೈಲ್ ಕಳಿಸಿರೋರು. ಅವ್ರು ಹೋಗಿ ಅಲ್ಲಿ ಗಾಂಧಿ ಪ್ರತಿಮೆ ಅಂತ ಕುತ್ಕೊಳ್ಳೋ ಅಂತ ಅವ್ರಿಗೆ ಯೋಗ್ಯತೆನೇ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.